ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಈಗ ಕಾಂಗ್ರೆಸ್ನ ಬಲ ಹೆಚ್ಚಾಗಿರುವಂಥದ್ದು. ಬರೋಬ್ಬರಿ 5 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ ಕಾಂಗ್ರೆಸ್. ಇಲ್ಲಿಯ ತನಕ ಬಹುಮತ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನ ಪರಿಷತ್ನಲ್ಲಿ. ಹೀಗಾಗಿ ಯಾವುದೇ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು, ವಿಧೇಯಕವನ್ನು ಮಂಡನೆ ಮಾಡಬೇಕು ಅಂತಂದ್ರೆ ಬಹುಮತ ಸಿಗಲೇಬೇಕಾಗಿತ್ತು. ಇಷ್ಟು ದಿವಸ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸುಲಭವಾದಂತಹ ಬಹುಮತ ಇರಲಿಲ್ಲ. ಆದರೆ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಬಂದಿರುವಂತಹ ಫಲಿತಾಂಶದಲ್ಲಿ ಬರೋಬ್ಬರಿ 5 ಸ್ಥಾನಗಳನ್ನು ನಿರಾಯಾಸವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದುಕೊಂಡು ಬಂದಿದೆ. ಹೀಗಾಗಿ ಇನ್ನು ಮುಂದೆ ಅಂದ್ರೆ ಉಳಿದಿರುವಂತಹ 2 ವರ್ಷಗಳ ಕಾಂಗ್ರೆಸ್ನ ಅಧಿಕಾರ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಏನೆಲ್ಲ ವಿಚಾರಗಳನ್ನ, ಏನೆಲ್ಲ ವಿಧೇಯಕಗಳನ್ನ ಮಂಡನೆ ಮಾಡ್ತಾರೆ, ಏನೇ ಮಾಡಿದ್ರು ಕೂಡ ಈಗ ಬಿಲ್ ಮಂಡನೆ ಆಗುವಂಥದ್ದು ಬಹಳ ಸುಲಭವಾಗಿ ಆಗುತ್ತೆ. ಬಿಕಾಸ್ ಮೆಜಾರಿಟಿ ವಿಧಾನ ಪರಿಷತ್ನಲ್ಲಿ ಈಗ ಕಾಂಗ್ರೆಸ್ ಪಕ್ಷಕ್ಕಿದೆ. ಇದನ್ನ ಈಗ ಮುಸ್ಲಿಮರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಚಿಂತನೆಯನ್ನ ಮಾಡ್ತಾ ಇದೆ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ಎಸ್, ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಆದಂತಹ ಬೆಳವಣಿಗೆಗಳನ್ನು ಆಧರಿಸಿ ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿದ್ದಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಮುಸ್ಲಿಂ ಸಮುದಾಯದ ಅಸಮಾಧಾನ ಕಾಂಗ್ರೆಸ್ ಪಕ್ಷದ ಮೇಲೆ ಹೆಚ್ಚಾಗಿತ್ತು. ಅದು ಆರಂಭ ಆದಂಥದ್ದು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಿಂದ. ಅಲ್ಲಿ ಜಮೀರ್ ಅಹಮದ್ ಅವರಿಗೆ ಅವರ ಸಮುದಾಯದವರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು, ಟಿಕೆಟ್ ಕೊಡಲಿಲ್ಲ. ಅದಾದ ನಂತರ ಮುಸ್ಲಿಮರು ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಬೇಕಾದಷ್ಟು ಬೆಳವಣಿಗೆಗಳಾಗ್ಬಿಡ್ತು. ಅಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಬಂದ್ರು, ಆಮೇಲೆ ಮನವೊಲಿಕೆ ಆಯಿತು, ಅಲ್ಲಿ ಒಂದಷ್ಟು ಸ್ಪ್ಲಿಟ್ಸ್ ಆಯಿತು, SDP ಅಭ್ಯರ್ಥಿಗೆ ಮತಗಳು ಹೋಯ್ತು. ಇಷ್ಟೆಲ್ಲ ಆದರೂ ಕೂಡ ಸಮ್ಮೌ ಕಾಂಗ್ರೆಸ್ ಮ್ಯಾನೇಜ್ ಟು ವಿನ್. ಸಮರ್ಥ ಶಾಮನೂರು ಗೆದ್ರು. ಅದಾದ ಮೇಲೆ ಬಿಫೋರ್ ದ ರಿಸಲ್ಟ್ಸ್ ಇಲ್ಲೇನೋ ಒಂದಷ್ಟು ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅಂತ ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ತಲೆದಂಡ, ಜಮೀರ್ ಅವರ ಹೆಸರು ಕೇಳಿ ಬಂತು. ಇದೆಲ್ಲ ಆದಂತ ನಂತರದಲ್ಲಿ ಮುಸ್ಲಿಂ ಸಮುದಾಯ ಬಂಡಾಯ ಎದ್ದು ಬಿಡ್ತು. ಒಂದರ್ಥದಲ್ಲಿ ಧರ್ಮಗುರುಗಳು ಹೈಕಮಾಂಡ್ಗೆ ಪತ್ರವನ್ನ ಬರೆದ್ರು, ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ನಮ್ಮಿಂದ ಕಾಂಗ್ರೆಸ್ ಪಕ್ಷ, ನಿಮ್ಮಿಂದ ನಾವಲ್ಲ, ನಮ್ಮ ಅವಶ್ಯಕತೆ ನಿಮಗಿದೆ ಅನ್ನುವಂಥ ಎಚ್ಚರಿಕೆಗಳ ಮಾತನ್ನ ಕೊಟ್ಟರು. ಬೇಕಾದಷ್ಟು ಬೆಳವಣಿಗೆಗಳು, ಮುಸ್ಲಿಂ ಸಮುದಾಯದ ಅಸಮಾಧಾನ ಕಾಂಗ್ರೆಸ್ ಪಕ್ಷದ ಮೇಲೆ ಹೆಚ್ಚಾಗಿಬಿಡ್ತು. ಅದಾದ ನಂತರ ಅವರ ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಪಕ್ಷ ತಂದಿದ್ದಂತಹ ಗೋ ಹತ್ಯೆ ನಿಷೇಧ ಕಾಯ್ದೆ, ಅದನ್ನ ಹಿಂಪಡೆಯಬೇಕು. ನಮ್ಮ ಆಹಾರ ಪದ್ಧತಿ ನಾವೇನು ಬೇಕಾದರೂ ತಿಂದುಕೊಳ್ತೇವೆ. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಏನು ಮಾಡಿತ್ತಲ್ಲ ಬಿಜೆಪಿ, ಆ ವಿಧೇಯಕವನ್ನ ವಾಪಸ್ ಪಡಿಬೇಕು ಅನ್ನುವಂಥ ಆಗ್ರಹವನ್ನ, ಬೇಡಿಕೆಯನ್ನ ಇಟ್ಟಿದ್ರು. ಹೀಗಾಗಿ ಇದನ್ನ ವಾಪಸ್ ಪಡೆಯುವಂತಹ ಚಿಂತನೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಇದ್ದ ಹಾಗೆ ಕಾಣ್ತಾ ಇದೆ. ಅಂದರೆ ಮುಸ್ಲಿಂ ಸಮುದಾಯದ ಅಸಮಾಧಾನವನ್ನ ಸರಿಪಡಿಸೋದಕ್ಕೆ, ಅಂದರೆ ಅವರ ಓಲೈಕೆ ಮಾಡೋದಕ್ಕೆ, ಇದನ್ನ ಪ್ಯಾಚ್ ಅಪ್ ಕೆಲಸ ಮಾಡ್ಕೊಳ್ಳೋದಕ್ಕೆ, ಮುಸ್ಲಿಂ ಸಮುದಾಯದ ಜೊತೆಗೆ ಕಡಾಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಇದ್ದೇ ಇರುತ್ತೆ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೇವೆ ಅನ್ನುವಂಥ ಸಂದೇಶವನ್ನ ಕೊಡೋದಕ್ಕೆ ಈಗ ಅವರ ಬೇಡಿಕೆಯ ಪೈಕಿ ಬಹುಮುಖ್ಯ ಬೇಡಿಕೆ ಆಗಿರುವಂತಹ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ, ಅದರಲ್ಲೂ ಕೂಡ ಇವಾಗ ಇವರಿಗಿರುವಂತಹ ಅಸ್ತ್ರ ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಸುಲಭವಾದಂತಹ ಬಹುಮತ, ಮೆಜಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಮುಸ್ಲಿಂ ಸಮುದಾಯದಿಂದ ಆಗಿರುವಂತಹ ಈ ಪ್ಯಾಚ್ ಅಪ್ ಕೆಲಸ, ಈ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ, ಮುಸ್ಲಿಂ ಸಮುದಾಯದವರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡೋದಕ್ಕೆ, ಕಾಂಗ್ರೆಸ್ ಪಕ್ಷ ಸದಾ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥ ಸಂದೇಶ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಮೇಲ್ಮನೆಯಲ್ಲಿ ಹಿಡಿತವನ್ನು ಸಾಧಿಸಿದೆ, ಮೆಜಾರಿಟಿಯನ್ನ ಇಟ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆದುಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ ಮೇಲ್ಮನೆಯಲ್ಲಿ ಅನ್ನುವಂಥ ಚರ್ಚೆಗಳು ಈಗ ಆಗ್ತಾ ಇರುವಂಥದ್ದು. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೆಲ್ಲ ತೀರ್ಮಾನಗಳಾಗುತ್ತೆ, ಯಾವೆಲ್ಲ ವಿಧೇಯಕಗಳ ಮಂಡನೆ ಆಗುತ್ತೆ, ಏನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.